ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ರುಚಿ ರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸರ್, ಇವತ್ತಿನ ಹೈ ವಿಡಿಯೋದಲ್ಲಿ ಎಷ್ಟೋ ಜನಕ್ಕೆ ರೇಷನ್ ಕಾರ್ಡ್ ಅಪ್ರೂವಲ್ ಯಾವಾಗ ಮಾಡ್ತಾರೆ, ಅದೇ ರೀತಿ ಈ ಅಪ್ರೂವಲ್ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಕೆಲವೊಂದು ಡೌಟ್ಸ್ಗಳು ಸಿಕ್ಕಾಪಟ್ಟೆ ಜನಕ್ಕೆ ಇರ್ತದೆ. ಎಲ್ಲಿ ಯಾವ ಟೈಮ್ನಲ್ಲಿ ಏನೇನು ತಗೊಂಡೋಗ್ಬೇಕು, ಏನೇನು ಸರಿಪಡಿಸ್ಕೊಳ್ಬೇಕು, ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಅರ್ಥ ಆಯ್ತಾ? ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ A to Z ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಿನ್ನೆ ಒಂದು ವಿಡಿಯೋ ಮಾಡಿ, ಅಂದ್ರೆ ನಿನ್ನೆ ಅಲ್ಲ ಮೊನ್ನೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಅನ್ನ ಮಾಡಿದೆ. ಬಟ್ ಆ ಒಂದು ವಿಡಿಯೋಗೆ ಅಷ್ಟರ ಮಟ್ಟಿಗೆ ಏನೋ ವ್ಯೂಸ್ ಏನು ರೀಚ್ ಆಗಿಲ್ಲ. ಈ ಒಂದು ವಿಡಿಯೋಗೆ ನನ್ನ ಟಾರ್ಗೆಟ್ ಏನಪ್ಪಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಒಂದು 2,000 ವ್ಯೂಸ್ ಆದರೂ ಕೌಂಟ್ ಆಗಬೇಕು ಇದಕ್ಕೆ. ಇಲ್ಲ ಅಂದ್ರೆ ಮೋಟಿವೇಶನ್ ಇರಲ್ಲ ಕಣ್ರಿ ಯಾವುದೇ ಒಂದು ವಿಡಿಯೋಸ್ಗಳನ್ನ ಮಾಡೋದಕ್ಕೆ. ತುಂಬಾ ಅಂದ್ರೆ ತುಂಬಾ ಒಂದು ಡಿಮೋಟಿವೇಶನ್ ಆಗುವಂತ ಒಂದು ಚಾನ್ಸಸ್ ತುಂಬಾನೇ ಇರ್ತದೆ. ಅದೇ ರೀತಿ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಆಗೋದಿಲ್ಲ. ಅರ್ಥ ಆಯ್ತಾ? ನೀವು 2,000 ವ್ಯೂಸ್ ಅಂದ್ರೆ ಹೋಗ್ಬೇಕು ಅಂದ್ರೆ ನೀವು ವಿಡಿಯೋಸ್ಗಳನ್ನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ಈ ಒಂದು 2,000 ವ್ಯೂಸ್ ಏನೋ ಈಸಿಯಾಗಿ ರೀಚ್ ಆಗುತ್ತೆ. ಅರ್ಥ ಆಯ್ತಾ? ಈಸಿಯಾಗಿ ನೋಡಬಹುದು ಜನಗಳು. ಯಾಕೆಂದ್ರೆ ನಾನು ಕೊಡುವಂತ ಒಂದು ಕಂಟೆಂಟ್ಗಳು ಅಷ್ಟೇ ಒಂದು ಇನ್ಫಾರ್ಮೇಟಿವ್ ಆಗಿರ್ತದೆ. ತುಂಬಾ ಬಡವ್ರಿಗೆ, ಮಿಡ್ಲ್ ಕ್ಲಾಸ್ ಜನಗಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅಂತಹ ಒಂದು ಕಂಟೆಂಟ್ಗಳನ್ನ ನಾನು ನಿಮಗೆ ತರೋದಕ್ಕೆ ನಾನು ನಿಮ್ಮ ಮುಂದೆ ತರೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ದಯವಿಟ್ಟು ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಈ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಕೂಡಲೇ ಲೈಕ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟಿಂಗ್ ವಿಚಾರಗಳು ನಿಮ್ಗೆ ಬೇಕು ಅಂದ್ರೆ ನಾನು ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಅದಕ್ಕೆ ತುಂಬ ಸ್ಪೀಡಾಗಿ ರೆಸ್ಪಾನ್ಸ್ ಮಾಡೋದು ಪ್ರಯತ್ನ ಮಾಡ್ತೀನಿ. ಯಾರು ಸಹ ಸ್ಕಿಪ್ ಮಾಡಬೇಡಿ. ಅರ್ಥ ಆಯ್ತಾ? ಈಗ ಈ ಪ್ರೆಸೆಂಟ್ ಇವತ್ತಿನ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಅಪ್ರೂವಲ್ ಆಗಿರಬಹುದು, ತಿದ್ದುಪಡಿ ಏನಾದರೂ ಮಾಡಿಸ್ಕೊಂಡಿದ್ರೆ ಅದರ ಅಪ್ರೂವಲ್ ಆಗಿರಬಹುದು, ಅಥವಾ ಹೊಸ APL ಅಪ್ರೂವಲ್ ಆಗಿರ್ಬೋದು, BPL ಅಪ್ರೂವಲ್ ಆಗಿರ್ಬೋದು. ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ಏನು ಮಾಡಿಸ್ಕೊಳ್ಬೇಕು, ಎಲ್ಲಿ ಮಾಡಿಸ್ಕೊಳ್ಬೇಕು, ಹೇಗೆ ಮಾಡಿಸ್ಕೊಳ್ಬೇಕು, ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ದಾಖಲಾತಿಗಳು ಏನೇನು ಕೊಡಬೇಕು, ಯಾವ ಟೈಮಿಂಗ್ಸ್ನಲ್ಲಿ ಆಫೀಸ್ಗಳಿಗೆ ವಿಸಿಟ್ ಅನ್ನು ಮಾಡಬೇಕು, ಇದ್ರ ಬಗ್ಗೆ ಯಾರಿಗೂ ಸಹ ಗೊತ್ತಿರೋದಿಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಫಸ್ಟು ನೀವು BPL ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ನೀವೇನು ಮಾಡಬೇಕು ಅಂದರೆ ಸಿಂಪಲ್. ಅರ್ಥ ಆಯ್ತಾ? ನೀವು ಅಪ್ರೂವಲ್ ಯಾವ ಟೈಮ್ನಲ್ಲಿ ಮಾಡ್ತಾರೆ ಅಂದ್ರೆ ಇದಕ್ಕೆ ದಾಖಲಾತಿಗಳು ಅಪ್ರೂವಲ್ ಅನ್ನೋದಕ್ಕಿಂತ ಇದಕ್ಕೆ ಮುಂಚೆ ದಾಖಲಾತಿಗಳು ಏನೇನು ಇರಬೇಕು ಪ್ರಾಂಪ್ಟ್ ಆಗಿ. ಈಗ ಆನ್ಲೈನಲ್ಲಿ ನೀವೇನು ಮಾಡ್ತೀರಾ ಅಂದರೆ ಕ್ಯಾಶ್ ಟು ಇನ್ಕಮ್ಮು, ಆಧಾರ್ ಕಾರ್ಡ್ ಕೊಟ್ಟು ಅಪ್ಲಿಕೇಶನನ್ನು ಹಾಕ್ಸಿರ್ತೀರಾ. ಬಟ್ ಆದರೆ ಅದೊಂದೇ ಬೇಕಾಗಿರಲ್ಲ. ಅರ್ಥ ಆಯ್ತಾ? ಈಗ ವೆರಿಫಿಕೇಶನ್ ಯಾವ ರೀತಿ ಮಾಡ್ತಾರೆ ಗೊತ್ತಾ? ಹೊಸ ರೇಷನ್ ಕಾರ್ಡ್ಗೆ ಪ್ರೆಸೆಂಟು ರೇಷನ್ ಕಾರ್ಡು ಅಪ್ರೂವಲ್ ಆಗಬೇಕು ಅಂದ್ಕೊಂಡಿದ್ರೆ ಮನೆ ಅಂದರೆ ಫೀಲ್ಡ್ ವೆರಿಫಿಕೇಶನ್ ಮಾಡ್ತಾರೆ. ನೀವು ಮನೆ ಹತ್ರ ಬಂದಾದರೂ ವೆರಿಫಿಕೇಶನ್ ಮಾಡ್ಬೋದು, ನಿಮಗೆ ಗೊತ್ತಿಲ್ಲದೆ ಇರೋ ಥರನೂ ವೆರಿಫಿಕೇಶನ್ ಆಗ್ಬೋದು. ಒಟ್ನಲ್ಲಿ ಯಾವುದೇ ಒಂದು ರೀತಿನಲ್ಲೂ ಯಾವ ಥರ ಬೇಕಾದರೂ ಒಟ್ನಲ್ಲಿ ವೆರಿಫಿಕೇಶನ್ ಮಾಡ್ತಾರೆ. ಈ ವೆರಿಫಿಕೇಶನಲ್ಲಿ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಿರೋ ಹಾಗೆ ಕೆಲವೊಂದು ಏನಿರ್ತದೆ ಅಂದರೆ ಕಂಡೀಷನ್ಸ್ಗಳಿರ್ತದೆ. ಆ ಒಂದು ಕಂಡೀಷನ್ಸ್ಗಳಿಗೆ ನೀವು ಒಳಪಟ್ಟಿದ್ರೆ ಖಂಡಿತವಾಗ್ಲೂ BPL ರೇಷನ್ ಕಾರ್ಡು ನಿಮಗೆ ಸಿಗೋದಿಲ್ಲ. ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ಒಂದೇ ಮನೆಯಲ್ಲಿ 2 BPL ರೇಷನ್ ಕಾರ್ಡ್ ಇರಬಾರ್ದು ಅಂತ ಹೇಳಿದ್ದಾರೆ. ಬಟ್ ಸುಮಾರು ಒಂದು 50% ಅಷ್ಟು ಮನೆಗಳಲ್ಲಿ ಡಬಲ್ ರೇಷನ್ ಕಾರ್ಡ್ ಇರ್ತದೆ. ಅಂದ್ರೆ ಒಂದೇ ಮನೆಯಲ್ಲಿ 2 ಕುಟುಂಬಗಳು ವಾಸ ಇದ್ರೆ ಆ ಮನೆಗೆ ರೇಷನ್ ಕಾರ್ಡ್ ಕೊಡೋದು ಡೌಟ್. ಅರ್ಥ ಆಯ್ತಾ? ಯಾಕೆಂದ್ರೆ 2 ಮೀಟ್ರ್ ಕೇಳ್ತಾರೆ. ಅರ್ಥ ಆಯ್ತಾ? ಈಗ ಆ ವಿದ್ಯುತ್ ಮೀಟ್ರ್ ಏನಿದೆಯೋ ಅಂದ್ರೆ ಎಲೆಕ್ಟ್ರಿಕ್ ಮೀಟರ್ ಏನಿದೆಯೋ ಅದು 2 ಮನೆ ಆಗಿರಬೇಕು. 2 ಮೀಟರ್ ಇದ್ರೆ ಮಾತ್ರ ನಿಮಗೆ ಏನು ಮಾಡ್ತಾರೆ ಅಂದರೆ ಒಂದು ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಇಲ್ಲ ಅಂದರೆ ಪೆಂಡಿಂಗ್ ಇಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಅರ್ಥ ಆಯ್ತು? ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದಕ್ಕೆ ದಾಖಲಾತಿಗಳು ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು. ಅಂದರೆ ನಿಮ್ಮದು ಆಧಾರ್ ಕಾರ್ಡು ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ ಇರಬೇಕು. ಅದೇ ರೀತಿ ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ನಿಮ್ಮದು ಕರೆಂಟ್ ಬಿಲ್ ಆಗಿರ್ಬೋದು, ಅದು ಕೇಳುವಂಥ ಒಂದು ಚಾನ್ಸಸ್ ತುಂಬಾನೇ ಇರ್ತದೆ. ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟು ಇಷ್ಟೆಲ್ಲ ತೊಗೊಂಡೋಗಿ ನಿಮ್ಮ ಹತ್ತಿರದಲ್ಲಿರುವಂಥ ಒಂದು ಆಫೀಸ್ಗೆ ವಿಸಿಟ್ ಮಾಡಿ ಅಲ್ಲಿ ಸಬ್ಮಿಟನ್ನು ಮಾಡಬೇಕು. ಅವರು ಯಾವ ಒಂದು ಟೈಮ್ನಲ್ಲಿ ಹೇಳ್ತಾರೋ ಆ ಒಂದು ಟೈಮ್ಗೆ ನೀವು ವಿಸಿಟ್ ಮಾಡಿ ಒಂದು ದಾಖಲಾತಿಗಳನ್ನು ಕೊಟ್ಟು ನೀವು ಮೂವ್ ಆನ್ ಮಾಡಿಸ್ಕೊಳ್ಬೋದು. ಅರ್ಥ ಆಯ್ತಾ? ಅಂದರೆ ಮುಂದುವರ್ಸ್ಕೊಳ್ಬೋದು. ಅದೇ ರೀತಿ ಇದರಲ್ಲಿ ನಿಮಗೆ ಇನ್ನೂ ರೇಷನ್ ಕಾರ್ಡ್ ಆಗಿಲ್ಲ ಅಂದರೆ ಬಟ್ ಇನ್ನು ಗೌರ್ಮೆಂಟಿಂದ ಅಪ್ರೂವಲ್ ಸ್ಯಾಂಕ್ಷನ್ ಆಗದೆ ಇರಬಹುದು. ಅದೇ ರೀತಿ ಇನ್ನು ಕೆಲವೊಂದು ಅನೇಕ ರೀಸನ್ಸ್ಗಳಿರ್ತದೆ. ಅರ್ಥ ಆಯ್ತಾ? ಈಗ ರೀಸೆಂಟಾಗಿ ರೇಷನ್ ಕಾರ್ಡ್ ಎಷ್ಟೋ ಜನ ಮಾಡಿಸ್ಕೊಂಡಿರ್ತಾರೆ, ಅವ್ರದ್ದೆಲ್ಲ ಇನ್ನೂ ಪೆಂಡಿಂಗೇ ಇರ್ತದೆ. ಏನಕ್ಕೋಸ್ಕರ ಪೆಂಡಿಂಗ್ ಇರ್ತದೆ ಅಂದರೆ ಕೆಲವೊಂದು ಕಾರಣಾಂತರಗಳಿಂದ ಒಂದು ರೀಸನ್ಸ್ಗಳಿಂದ
ಪೆಂಡಿಂಗ್ ಅನ್ನ ಇಟ್ಟಿರ್ತಾರೆ. ಇದು ಒಂದು ಮೈನ್ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಹೊಸದಾಗಿ ರೇಷನ್ಗಳಿಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ಕೂಡಲೇ ನಿಮ್ಮ ಹತ್ರದಲ್ಲಿರುವಂತ ಒಂದು ಫುಡ್ ಆಫೀಸ್ಗೆ ಒಂದು ವಿಸಿಟ್ ಹಾಕಿ, ಅರ್ಥ ಆಯ್ತಾ. ಅಟ್ಲೀಸ್ಟ್ ನೀವು ಒಂದು ವಿಸಿಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಯಾವ ಟೈಮ್ನಲ್ಲಿ ಅಪ್ರೂವಲ್ ಮಾಡ್ತಾರೆ, ಅದೇ ರೀತಿ ಇಂತಹ ಒಂದು ಟೈಮ್ನಲ್ಲಿ ನೀವು ಬನ್ನಿ ಅಂತ ಕೇಳ್ತಾರಲ್ಲ, ಆ ಒಂದು ಟೈಮ್ನಲ್ಲಿ ನೀವು ವಿಸಿಟ್ ಮಾಡಿಕೊಂಡು ಒಂದು ಸ್ವಲ್ಪ ಟ್ರ್ಯಾಕ್ ಮಾಡ್ಕೊಂಡು ಹೋದ್ರೆ ನಿಮಗೆ ರೇಷನ್ ಕಾರ್ಡ್ ಸಿಗುವಂಥ ಚಾನ್ಸಸ್ ತುಂಬಾನೇ ಇರ್ತದೆ. ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ಈ ಒಂದು ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಟಿವ್ ವಿಡಿಯೋ, ಇದನ್ನು ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಯ್ತಾ. ನೀವು ಹೋಗಿ ವಿಸಿಟ್ ಮಾಡಿ ಇದು ಮಾಡ್ಕೊಳ್ಬೇಕು. ಅದೇ ರೀತಿ ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ಗಳಿದ್ರೆ ಕೂಡಲೇ ಕಾಮೆಂಟ್ ಅನ್ನ ಮಾಡಿ, ಅದಕ್ಕೆ ನಾನು ರಿಪ್ಲೈ ಕೊಡೋದನ್ನ ಪ್ರಯತ್ನ ಮಾಡ್ತೀನಿ. ಓಕೆ ಗೈಸ್, ಬಾಯ್, ನೆಕ್ಸ್ಟ್ ಸಿಗೋಣ.